ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಹುಕ್ಕೇರಿ ತಾಲೂಕಿನಲ್ಲಿ ಎಂಎಲ್ಎ ನಿಲ್ಲಬೇಕು ಅನ್ನೋ ಕನಸಿನಲ್ಲಿ ಯೋಚನೆ ಮಾಡಿಲ್ಲ ಎಂದ ಬಾಲಚಂದ್ರ ಜಾರಕಿಹೊಳಿ. ಅಬ್ಬರದ ಪ್ರಚಾರ, ವಿಜಯದ ಮಾಲೆ ಯಾರಿಗೆ ಎಂಬ ಕುತೂಹಲ ಇಡೀ ಹುಕ್ಕೇರಿ ತಾಲೂಕಿನಲ್ಲಿ ಜನತೆಗೆ ಕಾಡುತ್ತಿದೆ. ಈ ನಡುವೆ ಶಾಸಕ ಬಾಲಚಂದ್ರ ಜಾರಕಿಹೊಳಿ ವಿಶೇಷ ಸಂದರ್ಶನದಲ್ಲಿ ಏನು ಹೇಳಿದ್ದಾರೆ ಒಮ್ಮೆ ಕೇಳಿ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಏನಿದ್ರು ಅಂದ್ರೆ ಸಹಕಾರಿ ಸಂಘಗಳ ಚುನಾವಣೆಗೆ ನಮ್ಮ ರಾಜಕೀಯ ಸೀಮಿತವಾಗಿರ್ತೈತಿ. ಸೊ ಅವ್ರು ಅನ್ಬೋದು, ಯಾಕಂದ್ರೆ ಈಗ ನೋಡ್ರಿ, ದೇವರ ಆಶೀರ್ವಾದ ಮನೆಯಲ್ಲಿ 3 ಜನ MLA ಇದೀವಿ, ಒಬ್ರು MLC ಅದಾರು, ಒಬ್ರು MP ಅದಾರು. ನಮ್ಗೆ ಇಷ್ಟ ಅಧಿಕಾರ ಸಾಕ, ಹೆಚ್ಚಿನ ಅಧಿಕಾರ ನಮ್ಗೇನು ಬೇಕಾಗಿಲ್ಲ. ನಾವು ಹುಕ್ಕೇರಿ ತಾಲೂಕಲ್ಲಿ ನಮ್ಮವ್ರನ್ನ MLA ಮಾಡುವಂತ ನಮಗೇನಂತ ಪರಿಸ್ಥಿತಿ ನಮಗೆಲ್ಲ ಬರುದು ಬೇಡ. ನಮಗೆ ಯಾಕೆ ಮಾಡೋದು? ಯಾಕಂದ್ರೆ ಅಲ್ಲಿ ಯಾರು ಈಗ ನೋಡ್ರಿ, ಅಲ್ಲಿ ಬಿಜೆಪಿ MLA ನಿಖಿಲ್ ಕತ್ತಿ ಅವ್ರದಾರ. ನಾವು ಅವ್ರ ವಿರುದ್ಧ ಯಾಕೆ ಮಾಡಕ್ ಹೋಗ್ತಾವ? ಅವರು ಬಿಜೆಪಿ ಅವರು, ನಾವು ಬಿಜೆಪಿ ಅವರು. ಅದಕ್ಕೆ ಹುಕ್ಕಿ ಏನು ಸುದ್ದಿ, ಸುಳ್ಳು ಸುದ್ದಿ. ನಾವು ಯಾರು ಅಂತ ತಲೆಯಿಲ್ಲ. ಸಹಕಾರಿ ಹೀರಾ ಸಕ್ಕರೆ ಕಾರ್ಖಾನೆ ಇರ್ಬೋದು, ವಿದ್ಯುತ್ ಸಹಕಾರಿ ಸಂಘ ಇರ್ಬೋದು, ಈ ಚುನಾವಣೆ ನಾವು ಭಾಗವಹಿಸ್ತೀವಿ. ನಮ್ ಜೊತೆ ಜನ ಏನ್ ಬೆನ್ ಹತ್ತಿರ್ತಾರೋ ಅವ್ರನ್ನ ರಕ್ಷಣೆ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಹುಕ್ಕೇರಿ ತಾಲೂಕಲ್ಲಿ MLA ನಿಲ್ಬೇಕು ಮಾಡೋ ಕನಿಷ್ಠ ಯೋಚನೆ ಇಲ್ಲ, ಅಂತ ವಿಚಾರನ ಮಾಡಿದಿಲ್ಲ, ಅಂತದ್ ಏನೂ ಇಲ್ಲ. ಇದು ಸುಳ್ಳಿದು. ಅಂದ್ರೆ ರಮೇಶ್ ಕತ್ತಿ ಅವರು ಯಾಕೋ ಸ್ವಲ್ಪ ವೈಮನಸ್ ಇದ್ದಂಗೆ ಕಾಣ್ತದೆ, ಸಿಟ್ ಆದಂಗೆ ಕಾಣ್ತದೆ. ನಿಖಿಲ್ ಕತ್ತಿ ಅವರು ಹೆಂಗೆ ತಮ್ಮ ಜೋಡಿ ಸಂಬಂಧ? ನೋಡ್ರಿ, ನಿಖಿಲ್ ಕತ್ತಿ ಅಂದ್ರೆ ಅವ್ರ ಬಗ್ಗೆ ನಂಗೆ ಅಪಾರವಾದ ಗೌರವ ಐತಿ. ಒಳ್ಳೆ ಮನುಷ್ಯ, ನನ್ನ ತಮ್ಮನ ಸಮಾನದಲ್ಲಿ ನಿಖಿಲ್ ಕತ್ತಿ ಅದಾರು. ನಿಖಿಲ್ ಕತ್ತಿ ಒಳ್ಳೆ ಮನುಷ್ಯ, ನಾವು ಯಾರು ಕೆಟ್ಟ ಮಾಡವಲ್ಲ, ಏನ್ ಮಾಡಿ ತನ್ನ ಪಾಠ ಹೇಳ್ತಾರೋ. ಸೊ ನಿಖಿಲ್ ಕತ್ತಿ ಬಗ್ಗೆ ನಮ್ಗೆ ಎರಡನೇ ಮಾತಲ್ಲ, ಅವ್ರ ಬಗ್ಗೆ ನಮ್ಗೆ ಗೌರವ ಐತಿ. ನಿಖಿಲ್ ಕತ್ತಿ ಒಳ್ಳೇದಾಗತ್ತೆ ಬಯಸ್ತೀನಿ. ಸೊ ಒಳ್ಳೆಯವ್ರದಾರು, ಇನ್ನೂ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ಲತ್ ನಾನು ಹಾರೈಸ್ತೀನಿ. ಸರ್, ಈಗ ವಿದ್ಯುತ್ ಸಹಕಾರಿ ಸಂಘ ಇರೋದು ಇಡೀ ರಾಷ್ಟ್ರದಲ್ಲಿ ಒಂದೇ ಒಂದು. ಇಷ್ಟು ದಿನ ಅದು ಬೆಳಕಿಗೂ ಕೂಡ ಬಂದಿರ್ಲಿಲ್ಲ. ಈ ಸಲ ಚುನಾವಣೆ ನಡೀತಾ ಇದೆ ಅನ್ನೋ ಕಾರಣಕ್ಕೆ ಅದು ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಈ ರೀತಿಯ ಒಂದು ವಿದ್ಯುತ್ ಸಂಘ, ಸಹಕಾರಿ ಸಂಘ ಇರೋದು ಇಡೀ ರಾಷ್ಟ್ರದಲ್ಲಿ ಒಂದೇ ಒಂದು, ಅದು ಹುಕ್ಕೇರಿಯಲ್ಲಿ ಇರೋದು. ಈಗ ತಮ್ಮ ಅಧಿಕಾರ ಇಲ್ಲಿಗೆ ಬಂದ್ರೆ ತಾವು ಏನೇನ್ ಮಾಡ್ಬೇಕಂತ ಹೇಳಿ ಪ್ಲಾನ್ ಗಳನ್ನ ಮಾಡ್ತಾರೆ? ಖಂಡಿತ. ಯಾಕಂದ್ರೆ ಹುಕ್ಕೇರಿ ತಾಲೂಕಿನ ಹುಕ್ಕೇರಿ ಕ್ಷೇತ್ರ ಇರ್ಬೋದು, ಎಂಕಡಮಂಡಿ ಕ್ಷೇತ್ರದ ಜನ ನಿರಂತರ ಜ್ಯೋತಿಗೋಸ್ಕರ ಬಹಳ ಬಯಸ್ತಾ ಇದಾರೆ. ಅಂದ್ರೆ ಅದು ಆಗ್ಬೇಕು ಎಲ್ಲಾ ಕಡೆ ಅಂತೇಳಿ. ಮೊದಲನೇ ಪ್ರಯಾರಿಟಿ ದೇವರ ಆಶೀರ್ವಾದ, ಜನರ ಆಶೀರ್ವಾದ. ನಾಳೆ ನಮ್ಮ ಪ್ಯಾನಲ್ ಗೆದ್ದು ಬಂದ ನಂತರ ನಾವು ನಿರಂತರ ಜ್ಯೋತಿ ಮಾಡಬೇಕು. ಮತ್ತೆ ಇನ್ನೊಂದು ಸಣ್ಣ ವಿಷಯಕ್ಕೆ ಎಲ್ಲರೂ ಅಂದ್ರೆ ಡೈರೆಕ್ಟರ್ ಮನೆಗೆ, ಚೇರ್ಮನ್ ಮನೆಗೆ ಹೋಗಿ ರೈತ ನಿಲ್ಬಾರ್ದು. ವಿದ್ಯುತ್ ಸಹಕಾರ